ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿದ್ದೆ ಮಾಡಿದರೆ ಹೇಗೆ ಇವ್ರನ್ನ ಎಬ್ಸೋದು? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಯಾಕೆ ಮೇಡಮ್, ಏನಾಯ್ತು? ಏನಾದ್ರೆ ಬೇಕಿತ್ತಾ? ಸಾರಿ, ನಿಮ್ ನಿದ್ದೆಗೆ ತೊಂದರೆ ಮಾಡಿದೆ. ನಮ್ಮ ಕೆಲಸದಲ್ಲಿ ಇದೆಲ್ಲ ಮಾಮೂಲಿ ಮೇಡಮ್. ಹೇಳಿ ಮೇಡಮ್, ನಿಮ್ಗೆ ಏನಾದ್ರೆ ಬೇಕಿತ್ತಾ? ಸರ್ ಹುಷಾರಾಗಿದ್ದಾರಾ ತಾನೇ? ಎಲ್ಲ ಓಕೆ. ರೂಮ್ ಬಿಲ್ನ ಸೆಟಲ್ ಮಾಡೋಣ ಅಂತ ಬಂದೆ. ಇಷ್ಟೊತ್ತಲ್ಲೇ ಯಾಕೆ ತೊಂದರೆ ಮೇಡಮ್? ನಾಳೆ ಬೆಳಿಗ್ಗೆ ಕೊಡುವರಂತೆ. ಇಲ್ಲ, ನಾಳೆ ಬೆಳಗ್ಗೆ ಎಷ್ಟೊತ್ತಾಗುತ್ತೋ ಏನೋ. ಅವಸರ ಏನಿಲ್ಲ ಮೇಡಮ್, ಬೆಳಿಗ್ಗೆ ಎದ್ದ ನಂತರ ಬಿಲ್ ಕ್ಲಿಯರ್ ಮಾಡಿದ್ರೆ ಆಯ್ತು ಮೇಡಮ್. ಅವ್ರು ಹೇಳೋದಕ್ಕೂ ಮೊದಲೇ ನಾನು ಇಲ್ಲಿಂದ ಹೋಗಬೇಕು. ಇದನ್ನು ನಿಮ್ಗೆ ಹೇಗೆ ಹೇಳೋದು? ಏನಾಯ್ತು ಮೇಡಮ್? ಇಲ್ಲ, ಅದು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಹೊರಡಬೇಕು. ತುಂಬ ಗಡಿಬಿಡಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಬೇರೆ ಕಡೆ ಹೋಗಬೇಕು. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮನೆಯವ್ರು ಬರ್ತಾರೆ. ಮನೆಯವ್ರಂದ್ರೆ ನೀವೇ ಅಲ್ವಾ ಅವ್ರ ಮನೆಯವರು? ಸರಿ ಹೋಗ್ಲಿ, ಕ್ಯಾಶಾ ಕಾರ್ಡಾ ಮೇಡಮ್? ಕಾರ್ಡ್. ಅಂದಹಾಗೆ ಇಲ್ಲಿ ATM ಎಲ್ಲಿದೆ? ಇಲ್ಲೇ ಪಕ್ಕದಲ್ಲಿದೆ ಮೇಡಮ್. 1 ನಿಮಿಷ ಬಂದೆ. ತಗೊಳ್ಳಿ. ಮೇಡಮ್ ಬಿಲ್ ಕೊಡ್ಲಾ ಮೇಡಮ್? ಇಲ್ಲ ಬೇಡ. ಮೇಡಮ್ ನಂಬರು? ಥ್ಯಾಂಕ್ ಯು ಮೇಡಮ್. ಅದು ಸ್ವಲ್ಪ ಪೆನ್ನು ಪೇಪರ್ ಏನಾದರೂ ಕೊಡ್ತೀರಾ? ಶೋರ್ ಮೇಡಮ್. ಐ ಆಮ್ ಸಾರಿ ನಿಮ್ಮ ನಿದ್ದೆ ಹಾಳು ಮಾಡಿದ್ದಕ್ಕೆ. ಬಹುಶಃ ನೀವು ಹೇಳೋದಕ್ಕೂ ಮುಂಚೆ ನಾನು ಹೊರಟಿರ್ತೀನಿ ಅನ್ಸುತ್ತೆ. ಸರ್ನ ಕೇಳ್ಕೊಂಡು ಆರಾಧನಾ ಅಂತ ಒಬ್ರು ಬರ್ತಾರೆ, ಅವ್ರಿಗೆ ರೂಮ್ ತೋರಿಸ್ಬಿಡಿ. ಮೇಡಮ್ ಅವ್ರು ಬಂದಮೇಲೆ ನೀವು ಹೋಗ್ಬೋದಲ್ವಾ? ಅದು ಮೇಡಮ್ ನಿಜ ಹೇಳಿ, ನೀವು ನೈಟ್ ಬಂದು ರೂಮ್ ಕೊಡಿ ಅಂತ ಅಂದ್ರಿ, ನಾನು ಕೊಟ್ಟೆ. ಜೊತೆಲಿ ಪೆನ್ನು ಪೇಪರ್ ಬೇರೆ ಇಸ್ಕೊತಿದ್ದೀರಾ. ನೀವು ನಡ್ಕೊಳ್ತಿರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ ಮೇಡಮ್. ಪ್ಲೀಸ್ ನಿಜ ಹೇಳಿ ಮೇಡಮ್, ಇದರಿಂದ ನಮಗೆ ತೊಂದರೆ ಆದರೆ ಕಷ್ಟ. ಹಾಗೇನೂ ಇಲ್ಲ, ನಾನು ಬೇಗ ಹೋಗ್ತೀನಲ್ಲ ಬೆಳಗ್ಗೆ, ಅದಕ್ಕೆ. ಸರಿ ಮೇಡಮ್. ನೀವು ಆತಂಕ ಪಡೋದೇನೂ ಬೇಕಾಗಿಲ್ಲ. ಥ್ಯಾಂಕ್ ಯು. ಯಾವಾಗಲೂ ರಾತ್ರಿ ದೀರ್ಘ ಅಂತ ಅನಿಸ್ತಾ ಇತ್ತು. ಆದರೆ ಇವತ್ತು ಯಾಕೋ ಸೂರ್ಯ ಬೇಗ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅನಿಸ್ತಾ ಇದೆ ಸರ್. ನಾನೀಗ ಹೊರಡಬೇಕು. ಹೋಗೋದಕ್ಕೂ ಮೊದಲು ಒಂದು ಪತ್ರ ಬರೆದಿಟ್ಟು ಹೋಗ್ತೇನೆ. ನಿಮ್ಮ ಕಾರ್ಡಿಂದ ದುಡ್ಡನ್ನು ವಿತ್ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ಈ ನನ್ನ ಅನಿವಾರ್ಯ ಸ್ಥಿತಿಗೆ ನಿಮ್ಮ ದುಡ್ಡು ಅವಶ್ಯಕತೆ ಇದೆ. ಆದರೆ ನಾನು ನಿಮ್ಗೆ ಇದನ್ನು ವಾಪಸ್ ಕೊಡೋದಕ್ಕಾಗಲ್ಲ ಸರ್. ಯಾಕೆ ಅಂದರೆ ನಾನು ನಿಮ್ಮನ್ನ ಇನ್ಯಾವತ್ತೂ ಭೇಟಿ ಆಗಲ್ಲ. ನಿಮ್ಮ ಹೆಂಡತಿ ಮೇಲೆ ಈ ಋಣನಾದರೂ ಇರಲಿ.
ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವತ್ತೂ ನನ್ನನ್ನು ಹುಡುಕ್ಬೇಡಿ. ಎಲ್ಲರಿಂದ ದೂರ ಆಗಿ ಒಬ್ಳೇ ಇರಬೇಕು ಅನ್ನೋ ಮನಸ್ಸಾಗಿದೆ. ನಾನು ಎಲ್ಲಿರ್ತೀನೋ ಅಲ್ಲಿ ಸೇಫಾಗಿ ನೆಮ್ಮದಿಯಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಪ್ಲೀಸ್ ನನ್ನನ್ನು ಹುಡುಕ್ಬೇಡಿ, ನನಗಾಗಿ ನೊಂದ್ಕೋಬೇಡಿ. ಜೊತೆಗಿದ್ದಷ್ಟು ದಿನಗಳು ನನ್ನ ಪಾಲಿಗೆ ಅಮೃತಗಳಿಗೆ ಅಂತ ಭಾವಿಸ್ತೀನಿ. ಗುಡ್ ಬಾಯ್ ಸರ್. ಇಂತಿ ನಿಮ್ಮ ಕ್ಷಮಿಸಿ ಬಿಡಲೇನಾನಿಸೋತು, ಕೈ ಚಾಚಲೇ ಎಲ್ಲ ಮರೆತು, ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನಿದೆಯ ಮೊದಲ ಮಾತು. ಅಳುತ್ತಲಿದೆ ನೆನಪೊಂದು ಕುಳಿತು, ಕ್ಷಮಿಸಿ ಬಿಡಲೇನಾನಿಸೋತು, ಕೈ ಚಾಚಲೇ ಎಲ್ಲ ಮರೆತು, ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನಿದೆಯ ಮೊದಲ ಮಾತು. I trust you. ಅಳುತ್ತಲಿದೆ ನೆನಪೊಂದು ಕುಳಿತು, ನೀ ಬಿಟ್ಟು ಹೋದಂತ ಕುಂಟು ಕನಸೊಂದನ್ನು ಕೈ ಚಾಚಲೇ ಎಲ್ಲ ಮರೆತು, ಕ್ಷಮಿಸಿ ಬಿಡಲೇ ನಾನಿಸೋದು. ಎಷ್ಟು ಮೇಡಮ್? ಫುಲ್ ಟ್ಯಾಂಕ್ ಮಾಡಿ. ಫುಲ್ ಟ್ಯಾಂಕ್ ಅಂತೆ ಮಾಡಪ್ಪ. ಅನೂರು ಲೊಕೇಶನ್ ರೀಚ್ ಆಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದ್ಸಲ ಕಾಲ್ ಮಾಡಿದ್ದಾರೆ. ನಾನು ರಿಸೀವ್ ಮಾಡಿಲ್ಲ ಅಂತ ವಾಟ್ಸ್ಆಪ್ ಮೆಸೇಜ್ ಕಳಿಸಿದ್ದಾರೆ. ಆರಾಧನಾ ಅವರೇ, ನಿಮ್ಮ ಫೋನು ನಾಟ್ ರೀಚಬಲ್ ಬರ್ತಿದೆ, ಅದಕ್ಕೆ ವಾಯ್ಸ್ ನೋಟ್ ಕಳಿಸ್ತಿದ್ದೀನಿ.
ನಾನು ನಿಮಗೆ ಕಳಿಸಿರೋ ಅಡ್ರೆಸ್ಸಲ್ಲಿ ನಿಮ್ಮ ವಿಷಯ ಅವರಿದ್ದಾರೆ. ಅಡ್ರೆಸ್ ಇಲ್ಲೇ ಯಾವುದೋ ಕಳ್ಸಿದ್ದಾರೆ. ಪಾಪ ಅನು ಅವರು ಪ್ರೆಗ್ನೆಂಟು. ಇನ್ನು ನನ್ನ ವಿಷು ಮುಂಚಿನ ಹಾಗಿಲ್ವೇ ಇಲ್ಲ. ನನಗೋಸ್ಕರ ಅನು ಇಷ್ಟೊಂದು ರಿಸ್ಕ್ ತಗೊಂಡಿದ್ದಾರೆ. ಅವ್ರಿಗೇನೂ ಆಗದೆ ಇದ್ರೆ ಅಷ್ಟೇ ಸಾಕು. ಅವ್ರು ಕಳ್ಸಿರೋ ಲೊಕೇಶನ್ಗೆ ನಾನು ಬೇಗ ರೀಚ್ ಆಗ. ಮಾಮಿಲ್ಲ, ನೀವೀಗ ಸೈಲೆಂಟ್ ಆಗಿದ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಏನಾದ್ರೂ ಹೇಳಿ. ಅಮ್ಮ ಏನಾಯ್ತಮ್ಮ, ಯಾಕಿಷ್ಟು ಬೇಜಾರಾಗಿದ್ದೀರಾ? ಸಂಕ್ರಾಂತಿ ಸೆಲೆಬ್ರೇಷನ್ಗೆ ಸುಬ್ಬು ಪುಷ್ಪ ಅವ್ರು ಇನ್ವೈಟ್ ಮಾಡಿದ್ದಾರೆ, ನಾವ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಯಾಕೆ ಈಗ ಸೈಲೆಂಟ್ ಆಗಿ ಕೂತಿದ್ದೀರಾ? ಯಾವ ಖುಷಿಗೆ ಸಂತೋಷಕ್ಕೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವ ಖುಷಿಗ? ಹಬ್ಬ ಅಂದ್ರೇನೆ ಖುಷಿ, ಸೆಲೆಬ್ರೇಷನ್ ಅಂತೆಲ್ಲ. ಆರ್ಯನ್ನ ಯಾವಾಗ ಕಳ್ಕೊಂಡ್ವಿ ಅಂತ ಅಂದ್ಕೊಂಡ್ವು, ಅವತ್ತೇ ನಮ್ಮ ಮನೆ ಸಂತೋಷ ಎಲ್ಲ ಕೈ ಬಿಟ್ಟು ಹೋಯ್ತು. ಆದರೆ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ಗೊತ್ತಾಗ್ತಾ ಇಲ್ಲ. ಮಾಮಿನ್ಲಾ, ಕೆನ್ ಯು ಪ್ಲೀಸ್ ಬಿ ಕ್ಲಿಯರ್? ವಿಷಯ ಏನು ಅಂತ ಹೇಳಿಲ್ಲ ಅಂದ್ರೆ ನಮ್ಗೆಲ್ಲ ಏನ್ ಅರ್ಥ ಆಗ್ಬೇಕು? ನೀವೊಬ್ರೇ ಯಾಕೆ ಅನ್ಭವಿಸ್ತೀರಾ ಎಲ್ಲಾನು? ಅಮ್ಮ ಪ್ಲೀಸ್ ಏನಾಯ್ತು ಅಂತ ಹೇಳಮ್ಮ. ನಾವ್ ಕೇಳಿದ್ರೆ ನಿಮ್ಮಮ್ಮ ಹೇಳಲ್ಲ. ಮಾಮಿನ್ಲಾ, ಅನು ಹತ್ರ ಸೀಕ್ರೆಟ್ ಶೇರ್ ಮಾಡೋ ಥರ ನಮ್ಮ ಹತ್ರನೂ ನೀವು ಸೀಕ್ರೆಟ್ ಶೇರ್ ಮಾಡ್ಬೋದಲ್ವಾ? ಅಮ್ಮ ನೀವು ಈ ಥರ ಸುಮ್ಮನೆ ಕೂತಿದ್ರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲಮ್ಮ. ಅನ್ನೋದಕ್ಕೆ ಇಲ್ಲಿ ಅಮ್ಮ, ನನಗೆ ಸ್ವಲ್ಪ ದಿನ ಒಂಟಿಯಾಗಿರ್ಬೇಕು ಅಂತ ಅನ್ನಿಸ್ತಿದೆ. ನೀವಿದನ್ನ ಕೇಳಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ಎಲ್ಲಾದ್ರೂ ಆರಾಮಾಗಿ ಸೇಫ್ ಆಗಿ ಇರ್ತೀನಿ. ಪ್ಲೀಸ್ ಯಾರು ನನ್ನನ್ನ ಹುಡುಕ್ಬೇಡಿ. ನನ್ನನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕೂಡ ನಿಮಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ನನಗೆ ಎಲ್ಲರಿಂದನೂ ಸ್ವಲ್ಪ ಬ್ರೇಕ್ ಬೇಕು ಅನ್ನಿಸ್ತು. ಒಬ್ಳೆ ಇರ್ಬೇಕು ಅಂತ ಅನ್ನಿಸ್ತಿದೆ. ಈಗಿನ ಮುಖ್ಯವಾದ ವಿಷಯ ಏನಂದ್ರೆ, ಆರಾಧನಾ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಅವ್ರ ಹೊಸ ಜೀವನ ಶುರು ಆಗುತ್ತೆ. ಇನ್ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ. ನನ್ನ ಹೆಗ್ಲು ಮೇಲಿದ್ದು ಒಂದು ಭಾರ ಇಳಿತು. ಸದ್ಯಕ್ಕೆ ಇಷ್ಟೇ ವಿಷಯ. ಟೈಮ್ ಸರಿಯಾಗಿ ಮೆಡಿಸಿನ್ ತಗೊಳ್ಳಿ ಅಮ್ಮ. ಏನಾಗಿದೆ ಅದಕ್ಕೆ? ಅಮ್ಮ ದಿಸ್ ಇಸ್ ರಿಯಲಿ ಎಕ್ಸ್ಟ್ರೀಮ್ ಅಮ್ಮ. ಆರಾಧನವ್ರಿಗೆ ಇರೋದನ್ನ ಅರ್ಥ ಮಾಡಿಸೋದು ಬಿಟ್ಬಿಟ್ಟು ಏನ್ ಮಾಡಕ್ ಹೋಗಿದಾರೆ ಅವರಲ್ಲಿ? ಅವಳ ಬುದ್ಧಿನ ಅವಳು ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಇದನ್ನ ಯಾರು ತ್ಯಾಗ ಅಂತಾನಲ್ಲ, ಹುಚ್ಚಾಟ ಅಂತಾರೆ. ಯಾರೇನೇ ಹೇಳಲಿ, ಅವಳು ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಮುಗೀತು. ಇನ್ನ ಆ ಬ್ರಹ್ಮನೇ ಬದಲಾಯಿಸ್ಬೇಕಷ್ಟೇ. ಆ ಬ್ರಹ್ಮ ಏನ್ ಮಾಡ್ತಾನಮ್ಮ? ಅವ್ರು ಬರ್ದಿರೋದನ್ನ ಇವ್ರು ಅಳಿಸ್ಬಿಟ್ಟು ರೀರೈಟ್ ಮಾಡ್ಕೊಂತಿದ್ರೆ ಯಾಕೆ ಒಂದೊಂದ್ಸಲ ಈ ಥರ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಾಗಲ್ಲಮ್ಮ ನನಗೆ. ಜೊತೆಗೆ ಶಿ ಇಸ್ ಪ್ರೆಗ್ನೆಂಟ್. ಸ್ವಲ್ಪ ಪ್ರಜ್ಞೆ ಬೇಡವಾ? ಈ ಟೈಮಲ್ಲಿ ಈ ಥರ ಮಾಡೋದು ಸರಿನಾ? ನನಗೂ ಅದೇ ಆತಂಕ ಆಗ್ತಿದೆ ಹರ್ಷ. ಅನು ನಾನು ಚೆನ್ನಾಗಿರ್ತೀನಿ, ಹುಡುಕ್ಬೇಡಿ ಅಂತ ಹೇಳ್ಬೋದು. ಆ ಶಕ್ತಿನೂ ಅವಳಲ್ಲಿರಬಹುದು. ಆದರೆ ಅನು ಇಂಥ ನಿರ್ಧಾರ ತಗೊಂಡಿದ್ದಾಳೆ ಅನ್ನೋದನ್ನ ತಡ್ಕೊಳ್ಳೋ ಶಕ್ತಿ ಸುಬ್ಬು ಪುಷ್ಪಾಗಿದೆಯಾ? ಇದ್ಯಾಕೆ ಅನು ಯೋಚನೆ ಮಾಡ್ತಿಲ್ಲ? ಈಗ ಅವ್ರು ಬಂದು ನನ್ನ ಮಗಳಲ್ಲಿ ಅಂದರೆ ಏನು ಹೇಳೋದು? ಪುಷ್ಪ, ಕಾಲು ನೋವು ಕಡೆ. ನೀನ್ ಅಲ್ಲೇ ಕುತ್ಕೋ ಸುಬ್ಬು. ಹೇಳಿ ಸರ್, ನನ್ ಮಗಳ ಕಲ್ಸಿರೋ ಮಾತುಗಳು ಏನು ಕೇಳಿಸ್ತಾ ಇಲ್ಲ. ಏನಾಗಿದೆ ಅಂತ ಸ್ವಲ್ಪ ನೋಡಿ. ಅದೇನೋ ತೋರ್ಸುತ್ತೆ. ಏನ್ ಸುಬ್ಬೋದು? ಡೌನ್ಲೋಡ್ ಫೇಲ್ಡ್ ಅಂತ ಬರುತ್ತೆ ಸರ್.
ಅದೇ ಫೋನ್ ಏನಾದ್ರೂ ಕೆಟ್ಟೋಗಿದ್ಯಾ? ಸ್ವಲ್ಪ ಬೇಗ ನೋಡಿ ಸರ್. ಮೇಡಮ್ ಫೋನಿಗೇನೂ ಆಗಿಲ್ಲ. ಮತ್ತೆ ಯಾಕೆ ನನ್ ಮಗಳು ಕಳ್ಸಿರೋ ಒಂದ್ ಮಾತು ಕೇಳಿಸ್ತಾ ಇಲ್ಲ? ಲೇ ಪುಷ್ಪ, ಅವ್ರಿಗೂ ಮಾತಾಡಕ್ ಬಿಡೆ. ನೀವು ಹೇಳಿ ಸರ್. ಮೇಡಮ್ ಇದರಲ್ಲಿ ಡೇಟಾ ಪ್ಯಾಕ್ ಎಲ್ಲ ಖಾಲಿಯಾಗಿದೆ. ರೀಚಾರ್ಜ್ ಮಾಡಿಸಿದ್ರೆ ಮೆಸೇಜ್ ಎಲ್ಲ ನೋಡ್ಬೋದು. ಅಯ್ಯೋ, ಇನ್ನೂ 2 ದಿನ ಇರ್ಬೇಕಲ್ಲ ರೀಚಾರ್ಜ್ಗೆ. ಅಷ್ಟು ಬೇಗ ಮುಗಿದೋಯ್ತಾ? ಪುಷ್ಪ, ನೀನ್ ಮಾಡಿದ ಅರ್ಜೆಂಟ್ ಅಲ್ಲಿ ಇಂಟರ್ನೆಟ್ ಪ್ಯಾಕ್ ಇದೆಯೋ ಇಲ್ವೋ ಅಂತಾನು ನೋಡ್ಲಿಲ್ಲ ಕಣೆ. ಸರಿಗಿದ್ಯಾ? ನನ್ ಮೇಲೆ ಹೇಳ್ತೀಯಾ? ನೀವು ರೀಚಾರ್ಜ್ ಮಾಡಿ ಸರ್. ಎಷ್ಟು? ಮೇಡಮ್ 200 ರೂಪಾಯಿ ರೀಚಾರ್ಜ್ ಮಾಡಿ. ತಗೊಳ್ಳಿ ಮೇಡಮ್. ನಿಮ್ಮ ನಂಬರ್ ಹೇಳಿ ಮೇಡಮ್. ಮೇಡಮ್ ರೀಚಾರ್ಜ್ ಆಗಿದೆ. ಆಯ್ತು, ತಗೋಪ್ಪ. ಥ್ಯಾಂಕ್ ಯು ಮೇಡಮ್. ಸಾಕೂತಿದ್ದು, ಎದ್ವಾ. ಉಧೋ ಉಧೋ ಎಲ್ಲಮ್ಮ. ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಉಧೋ ಉಧೋ. ಜಗಳದ ಬಾವಿ ಸತ್ಯವ್ವ ನಿನ್ ಹಾಕುದೋ ಉಧೋ ಉಧೋ. ಪರಶುರಾಮ ನಿನ್ ಹಾಕುದೋ ಉಧೋ ಉಧೋ. ಉಧೋ ಉಧೋ ಎಲ್ಲಮ್ಮ. ಎಲ್ಲಿ ಹೋದ್ಲು ಹೇಳು? ಅನು, ಅನು ಎಲ್ಲಿಗೆ ಹೋದ್ಲಿ ಹೇಳು? ಅನು ಅನು ಅನು. ಉಧೋ ಉಧೋ ಎಲ್ಲಮ್ಮ. ಭೂಮಿ ನಿಂತಲ್ಲೇ ನಿಲ್ಲುವುದಿಲ್ಲ, ಬದುಕು ಹಂಗ. ಪ್ರತಿ ಸೂರ್ಯನ ಹುಟ್ಟು ನಮ್ಮ ಮರು ಹುಟ್ಟು ಮಗಳ. ನಿನ್ನ ಮರು ಹುಟ್ಟನ ನೀ ಕಡ್ಗಣಿಸ್ಬೇಡ ಮಗಳ, ಕಡ್ಗಣಿಸ್ಬೇಡ. ನೀ ಎಲ್ಲೇ ಹೋದ್ರು ನಿನ್ ಹಣೆ ಭಾರ ಬಹಳ ದೂರ ಹೋಗ್ವಲ್ದು. ನೀ ತಿರ್ಗಾಡಿ ಮತ್ತ ಇಲ್ಲಿಗ ಬರ್ಬೇಕಾಗ್ತದ. ಯೋಚನೆ ಮಾಡು, ಸಾವಕಾಶದಿಂದ ಯೋಚನೆ ಮಾಡು ಮಗಳ. ನೀನೀಗ ನಡೆಯೋ ದಾರಿಯಾಗ ಸುಖವಂತೂ ಇಲ್ಲ. ಅಮ್ಮ ಹೇಳಕ್ ಹೇಳ್ಯಾಳ,
ನೀ ಯಾರನ್ ಬಿಟ್ಟು ಹೋದ್ರು ನಿನ್ ಹಣಿ ಬರಹ ನಿನ್ ಬಿಟ್ಟು ಹೋಗ್ತದ ಮಗಳ. ನಾನು ಏನ್ ಮಾಡ್ಲಿ ಅವ್ವ, ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ಕಣ್ಣು ಮುಚ್ಚಿ ದಾರಿ ಕಾಣ್ತಿಲ್ಲ ಅಂದ್ರ ಹ್ಯಾಂಗ? ನೀಗ್ ಹೋಗಿ ಮತ್ ಬರುವಾಗ ಎಲ್ಲ ಬದ್ಲಾಗಿದ್ರ ಅಳಬೇಡ, ದುಃಖನೂ ಪಡಬೇಡ. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಗಳ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಉಧೋ ಉಧೋ ಎಲ್ಲಮ್ಮ, ಪರಶುರಾಮ ನಿನ್ ಹಾಕುದೋ ಉಧೋ ಉಧೋ. ನನ್ನ ಹಣೆ ಬರ್ದಲ್ಲಿ ಏನಿದೆಯೋ ಅದನ್ನ ನಾನು ಬದಲಾಯಿಸೋದಕ್ಕಾಗಲ್ಲ. ಆದ್ರೆ ನನ್ನವ್ರ ಹಣೆ ಬರ ಬದಲಾಗ್ಬೋದಲ್ಲ. ನಾನೇ ಇಲ್ಲ ಅಂದ್ರೆ ಯಾರಿಗೂ ಯಾವ ತೊಂದರೆನೂ ಇರಲ್ಲ.